ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ತಿಣುಕಾಡಿ ಗೆದ್ರೆ ಬಾಗಲಕೋಟೆಯಲ್ಲೂ ಭರ್ಜರಿಯಾಗಿ ಗೆದ್ದಿದೆ. ದೊಡ್ಡ ಮಾರ್ಜಿನ್ನೊಂದಿಗೆ ಕಾಂಗ್ರೆಸ್ ಗೆದ್ದು ಬೀಗಿದೆ. ನಿರೀಕ್ಷೆಯನ್ನು ಮೀರಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ದೊಡ್ಡ ಪ್ರಮಾಣದ ಅಂತರದಿಂದ ಗೆದ್ದಿದ್ದಾರೆ. ವೀರಣ್ಣ ಚರಂತಿಮಠ್ ಸೋಲು ಕಂಡಿದ್ದಾರೆ. ನಗರ ಮತ್ತು ಗ್ರಾಮೀಣ ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಲೀಡ್ ಪಡ್ಕೊಂಡಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲಿ ಬಿಜೆಪಿಗೆ ಹೆಚ್ಚಿನ ಲೀಡ್ ಬರ್ತಾ ಇತ್ತು. ಈ ಬಾರಿ ನಗರ ಪ್ರದೇಶದಲ್ಲೂ ಕಾಂಗ್ರೆಸ್ ಲೀಡ್ ಪಡ್ಕೊಂಡಿದೆ. ಕಳೆದ ಬಾರಿ HY ಮೇಟಿ ಗೆದ್ದಿದ್ದು 5,800 ಓಟಲ್ಲಿ. ಈ ಬಾರಿ ಉಮೇಶ್ ಮೇಟಿ ಗೆದ್ದಿರೋದು 22,000 ಮತಗಳ ಅಂತರದಲ್ಲಿ. ಅಂದರೆ ತಮ್ಮ ತಂದೆಗಿಂತಲೂ ಹೆಚ್ಚಿನ ಅಂತರದಲ್ಲಿ ಉಮೇಶ್ ಮೇಟಿಯವರು ಗೆದ್ದಿದ್ದಾರೆ. ಇದು ಬೈ ಎಲೆಕ್ಷನ್ನು ಆದ್ರೂ ನೀವು ದಾವಣಗೆರೆ ದಕ್ಷಿಣಕ್ಕೆ ಹೋಲಿಕೆ ಮಾಡಿದರೆ ಅಲ್ಲಿ ಒದ್ದಾಡಬೇಕಾಯಿತು ಗೆಲುವಿಗೆ. ಇಲ್ಲಿ ಸುಲಭದ ಗೆಲುವನ್ನು ಕಾಂಗ್ರೆಸ್ ದಾಖಲಿಸಿದೆ. ಮೊದಲ ಸುತ್ತಿನಿಂದಲೂ ಕೂಡ ಉಮೇಶ್ ಮೇಟಿಯವರು ತಮ್ಮ ಗೆಲುವಿನ ಅಂತರವನ್ನು ಹೆಚ್ಚು ಮಾಡಿಕೊಳ್ಳುತ್ತಾನೆ ಹೋದರು, ವೃದ್ಧಿಸಿಕೊಳ್ಳುತ್ತಾನೆ ಹೋದರು. ಕೊನೆಯ ಸುತ್ತು ಅಂದರೆ 23ನೇ ಸುತ್ತಿನಲ್ಲಿ ಅವರು 22,000 ಮತಗಳ ಅಂತರದಿಂದ ಗೆದ್ದು ಬೀಗಿದೆ. HY ಮೇಟಿಯವರು 5,800 ಓಟಲ್ಲಿ ಗೆದ್ದಿದ್ದು 2023ರಲ್ಲಿ. ಇನ್ನು ಗೆಲುವಿಗೇನು ಕಾರಣ ಆಯಿತು ಅಂತ ನೋಡ್ತಾ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದಂಥ ಪ್ರಚಾರ ಉಮೇಶ್ ಮೇಟಿಯವರ ಕೈ ಹಿಡಿದಿದೆ. ಸಮಸ್ಯೆ ಇದ್ದಾಗ ಟಿಕೆಟ್ ಹಂಚಿಕೆಯಲ್ಲಿ ಸಮಸ್ಯೆಗಳಾದಾಗಲೂ ಕೂಡ ಅದನ್ನು ಬಗೆಹರಿಸಿದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ಯಾರಿಗೆ ಟಿಕೆಟು ಅನ್ನುವಂಥ ಪ್ರಶ್ನೆಗಳು ಬಂದಿತ್ತು. ಅಂದರೆ ಕುಟುಂಬದ ಪೈಕಿ ಮಕ್ಕಳಿಗೆ ಯಾರಿಗೆ ಅಂತ, HY ಮೇಟಿಯವರ ಮಕ್ಕಳ ಪೈಕಿ ಯಾರಿಗೆ ಅಂತ. ಉಮೇಶ್ ಮೇಟಿಗೆ ಟಿಕೆಟು ಅನ್ನೋದು ಫೈನಲ್ ಆಗಿದ್ದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸಭೆಯಲ್ಲಿ. ಅದಾದ ನಂತರ ಸಿದ್ದರಾಮಯ್ಯ ಅವರು ನಿರಂತರ ಪ್ರಚಾರವನ್ನು ಕೂಡ ಬಾಗಲಕೋಟೆಯಲ್ಲಿ ಮಾಡಿದರು. ಜೊತೆಗೆ ಗ್ಯಾರಂಟಿಯೂ ಕೂಡ ಕೆಲಸ ಮಾಡಿದೆ. ಬಾಗಲಕೋಟೆಯ ಕಾಂಗ್ರೆಸ್ ಗೆಲುವಿನ ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಪ್ರತಿನಿಧಿಗಳು ಓಡಾಡಿದಾಗಲೂ ಕೂಡ ಗ್ಯಾರಂಟಿಯ ಬಗ್ಗೆ ಜನ ಒಳ್ಳೆಯ ಅಭಿಪ್ರಾಯವನ್ನೇ ಕೊಡ್ತಾ ಇದ್ರು. ಗ್ಯಾರಂಟಿ ನಮ್ಮ ಬದುಕಿಗೆ ಆಧಾರವಾಗಿದೆ, ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಯೋಜನೆಗಳು ಅಂತ ಬಹಳಷ್ಟು ಜನ ಮತದಾರರು ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಿಜೆಪಿಗೆ ಸೋಲಿಗೆ ಏನು ಕಾರಣ ಆಯಿತು? CM ಸೇರಿ ಇಡೀ ಸರ್ಕಾರವೇ ಒಂದು ಪ್ರಚಾರ ಮಾಡಿತು. ನಗರ ಪ್ರದೇಶವೇ ಬಿಜೆಪಿ ಕೈ ಕೊಡ್ತು. ಇನ್ನು ಚುನಾವಣೆ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಯಿತು. HY ಮೇಟಿ ಕುಟುಂಬದ ಬಗ್ಗೆ, ಅದರಲ್ಲೂ ಉಮೇಶ್ ಅವರ ಬಗ್ಗೆ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಗ್ರಾಮೀಣ ಭಾಗದಲ್ಲಿ ನಿರೀಕ್ಷಿತ ಮತಗಳು ಬಾರದೇ ಇರೋದು, ಇದೆಲ್ಲವೂ ಕೂಡ ಬಿಜೆಪಿಯ ಪಾಲಿಗೆ ಮುಳುವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.